ಒಟ್ಟಾಗಿ ಜೊತೆಲಿದ್ದರೆ ನಮ್ಮ ನಾಳೆ ಮಾಡಿದ್ರು ಬಸ್ಸು ವರ್ಷ ಬೇರೆ ಬೇರೆ ಕೆಲಸ ಮಾಡಿ ಯಾವ ಕೆಲಸ ಹೇಳಿಲ್ಲ ಈಗ ಲಾಸ್ಟಿಗೆ ಇದನ್ನು ಮಾಡ್ತಾಯಿದ್ವಿ. ಏನೇ ಅಲ್ಲಿ ಬೆಂಗಳೂರು ಬದುಕೋರು ಜಾಗ ಕಂಡು ಕಾಣದ ನಮ್ಮೂರು, ಕಂಡು ಕಾಣದ ನಮ್ಮೂರು. ಆನಂದ ನಮ್ಮೂರು ಮಂಡ್ಯ ಹತ್ರ ಬಸರಾಳು ಹತ್ರ ಮುದ್ದಿನಘಟ್ಟ ಅಂತ ಊರಲ್ಲಿ ನಮಗೆ ತಾಯಿಗೆ ಸ್ವಲ್ಪ ಕಾಲು ಏಟಾಗ್ಬಿಡ್ತು. ಹಿಂಗೆ ಹಾಲು ಕರೆಯೋಕೆ ಹೋಗಿ ಕಾಲು ಬಿದ್ದು ಏಟಾಗ್ಬಿಡ್ತು. ಕಾಲು ಮೂಳೆ ಚೆಪ್ಪು ಒಂದು ಸೈಡಿಗೆ ಬಂದ್ಬಿಡ್ತು. ಆವಾಗಲೇ 7 ಲಕ್ಷ ಕೇಳಿದ್ರು ಆಪ್ರೇಷನ್ಗೆ. ಇದರಿಂದ ನಾನು ಅಲ್ಲಿ ತೋರಿಸ್ತೋ ಏನೋ ಸುಮಾರಾಗಿ ಆಯಿತು, ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಗೆ ಬಂದಿದ್ದು. ಬಂದ ಏನೇನೋ ಮಾಡ್ದೆ, ಅಲ್ಲಿ ಇಲ್ಲಿ ಮಾಡ್ದೆ, ಹಿಂಗೆ ಜೊತೆಲಿದ್ದರು ಹಿಂಗೆ ಏನು ಮಾಡ್ಕೊಂಡಿರ್ತೀಯ ಅಂತ ಚಿಕ್ಕದಾಗ ಒಂದು ಈ ಥರ ಕಾಂಡಿಮೆಂಟ್ಸ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಅದರಲ್ಲೇ ಕಾಂಡಿಮೆಂಟ್ಸ್ ಥರ ಮಾಡಿ ಅದರ ಕಾಂಡಿಮೆಂಟ್ಸ್ ಥರನೇ ಮಾಡಿ ಅದರಲ್ಲೇ ಸ್ವೀಟು ಈ ಬೇಕ್ರಿ ಐಟಮು ಎಲ್ಲ ಇಡೋ ಥರ ಅದನ್ನು ಮಾಡಿದೋ. ಚೆನ್ನಾಗಿ ನಡೀತಾ ಇತ್ತು ನೋಡಿ. ಹಿಂಗೆ ಒಬ್ಬರಾಗಿ ಏನೋ ವೈಮನಸ್ಸು ಇರ್ತಾವಲ್ಲ ಫ್ರೆಂಡ್ಸ್ಗಳದ್ದು, ಎಷ್ಟೇ ಚೆನ್ನಾಗಿದ್ರು. ಈಗ ನಾನೆಲ್ಲ ಬಿಟ್ಟವ್ರೆ ನೀವು ನೋಡ್ಕೊತೀನಿ ಅಂತ ಹೋಗೋದು, ಏನು ಮಾಡೋದು ಅವನೇ ಮೈಕೊಳ್ಳೋದು, ಆ ಥರ ಏನೋ ಸ್ವಲ್ಪ ಆಗೋಯ್ತು. ಅಲ್ಲಿ ಏನೋ ಮಾಡಿ ಅರ್ಧಕ್ಕೆ ಕ್ಲಾಸ್ ಆಗೋದು ಕೊಟ್ಟು ಬಂದ್ಬಿಟ್ಟು ಅಲ್ಲಿ ಬಂದು ಕಡೆಗೆ ಅಲ್ಲಿ ಇಲ್ಲಿ ಕೆಲಸ ಕಲ್ತ್ಕೊಂಡು ಶ್ರೀಪುರ ಹತ್ರ ಫಸ್ಟ್ ಗೋಬಿ ಅಂಗಡಿ ಹಾಕಿಟ್ಟಿದ್ದೆ. ಆಮೇಲೆ ಬಂದು ಅಲ್ಲೂ ಸ್ವಲ್ಪ ಇದು ಸಮಸ್ಯೆ ಆಯಿತು. ಇಲ್ಲಿ ಬಂದು 4 ವರ್ಷ ಆಯಿತು. ಮನೆ ಇಲ್ಲಿ 6 ಪೈಸೆ ಹೊಟ್ಟೆ ಬಾಡಿಗೆ. ಊರಲ್ಲಿ ಜಮೀನಿದೆ, ನಾವು ಅಂತಂದ್ರೆ 3 ಜನ. ಜಮೀನಲ್ಲಿ ಈಗ ಏನು ಮಾಡೋಕ್ಕಾಯ್ತಾ, ನೀರಾವರಿ ಇಲ್ಲ ನಮ್ಮದು. ಬಸ್ಸಾಳು ನೀರಾವರಿ ಇಲ್ಲ, ಮಂಡ್ಯ ತಾಲೂಕು ನೀರಾವರಿ ಐತೆ. ನಮ್ಮ ಬಸ್ಸಾಳು ಜಮೀನು ಮಕ್ಕಳು ನಮ್ಗೆ ಇನ್ನೇ ಮಕ್ಕಳಿಲ್ಲ. ನಾವು ಫ್ಯಾಮಿಲಿ ಇದ್ದೀವಿ ಇಲ್ಲಿ. ಅಪ್ಪ ಅಮ್ಮ ಎಲ್ಲ ಊರಲ್ಲಿದ್ದಾರೆ, ನಾವು ಮಾತ್ರ ಇಲ್ಲೇ ಇದ್ದೀವಿ. ನಾನು ಏನೇನೋ ಪ್ಲ್ಯಾನ್ ಹಾಕಿ ಬಂದು ಈಗ ತುಂಬ ಕಷ್ಟ ಆಗೋಯ್ತು. ನಾವು ಸ್ವಂತ ಬೇಕ್ರಿನೆಲ್ಲ ಮಾಡಿದ್ದೆ. ಬೇಕ್ರಿ ಪಾರ್ಟ್ನರಲ್ಲಿ ಮಾಡಿದ್ದು ಎಲ್ಲ ಮಾಡೋವರೆಗೂ ಜೊತೆಲಿದ್ದು. ಲಾಸ್ಟ್ಗೆ ಎಲ್ಲ ಅಂಗಡಿನೂ ಇಂಪ್ರೂವ್ಮೆಂಟ್ ಆಗಿತ್ತು, ಚೆನ್ನಾಗಿ ನಡೀತಾ ಇತ್ತು. ಜೊತೆಲಿದ್ದರೆ ಕೈ ಬಿಟ್ರು. ಇಲ್ಲ 8 ಲಕ್ಷ ಅದ್ರ ಲಾಸ್ ಆಯಿತು. ಇದು ಒಂದು 6 ವರ್ಷದ ಹಿಂದೆ ಮಾತ್ರ. ಫಸ್ಟು ತೇಜುಲ ಹತ್ರ ಇತ್ತು. ಇಲ್ಲ ಇಲ್ಲಿದೆ ಬೇಕ್ರಿ ಕೆಲಸ ಕಲ್ತ್ಕೊಂಡು ಈಗ ಆಮೇಲೆ ಇದು ಮಾಡಿ ಬೇಕ್ರಿಲಿ ಒಂದು 8 ವರ್ಷ ವಿಜಯನಗರ ಪರಿಮಳ ಸ್ವೀಟ್ ಮಾಡಿದ್ದೀರಾ? ಹಾಂ ಅಲ್ಲ, ಮನೆ ಸಮಸ್ಯೆ ಊರ ಕಡೆ ಆಗಲೇ ಬಂದು ಆಯಿತು. ಒಂದು 10 ವರ್ಷ ಆಯಿತು. 10 ವರ್ಷ ಬೇರೆ ಬೇರೆ ಕೆಲಸ ಮಾಡಿ ಯಾವ ಕೆಲಸ ಹಿಡಿಲ್ಲ. ಈಗ ಲಾಸ್ಟಿಗೆ ಇದನ್ನು ಮಾಡ್ತಾಯಿದ್ದೀನಿ. ಬೇಕ್ರಿ ಬಟ್ರ್ ಕೆಲಸ ಎಲ್ಲ ಆಲ್ರೌಂಡ್ ಮಾಡಿದೆ ನಾನು. ಸ್ವೀಟ್ ಮಾಸ್ಟ್ರು ಎಲ್ಲ ಬಿಟ್ಟು ಲಾಸ್ಟಿಗೆ ಇದೊಂದೇ ನಮ್ಮ ಕೈ ಹಿಡ್ದಿತ್ತು ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ ಟೈಮಲ್ಲೇ 3 ಲಕ್ಷ ಲೀಸ್ಗೆ ಹಾಕ್ತಾರೆ. ಲೀಸ್ ಬಾಡಿಗೆ ಇಲ್ಲ, ಲೀಸ್ಗೆ ಹಾಕೊಂಡು ವರ್ಷಕ್ಕೆ ಇಷ್ಟು ಅಂತ ಕೊಡೋದು. ಅದು ಮಾಡಿ ನಾನು ಎಲ್ಲ ಐಟಮ್ ಎಲ್ಲ ಸ್ವಲ್ಪ ಬಂದು ಅರ್ಧಕ್ಕರ್ಧ ಹೋಯ್ತದೆ. ಹಾಂ, ಒಂದಲ್ಲ ಟೋಟಲ್ 6 ಲಕ್ಷ. ಹಾಂ, 6 ಲಕ್ಷದಲ್ಲಿ ಹೆಚ್ಚು ಕಮ್ಮಿ 3 ಲಕ್ಷನೇ ಹೋಯ್ತು ಅಂದ್ಕೊಳ್ಳಿ. 3 ಲಕ್ಷನೇ ದುಡ್ಡು. 3 ಲಕ್ಷ ತಗೊಂಡು ಹಾಂ, ಆಮೇಲೆ ತಿರ್ಗಾ ಹೋಗಿ ಸ್ವಲ್ಪ ಹಿಂಗೆ ನಮ್ಮ ಸ್ವಲ್ಪ ಕಾಲು ತೋರಿಸಿ ಈಗ ಅವರು ಚೆನ್ನಾಗಿದ್ದಾರೆ. ಊರಲ್ಲೆಲ್ಲ ಸ್ವಲ್ಪ ವ್ಯವಸಾಯ ಮಾಡ್ಕೊಂಡು ಹೋಯ್ತಾರೆ. ನಾವು ಇಲ್ಲಿ ನಮ್ಮ ಕೈಲಿ ಏನಾಗುತ್ತೆ ಮಾಡ್ಕೊಂಡು ಹೋಯ್ತೀವಿ. ಮನೆ ಬಾಡಿಗೆ ಕಟ್ಕೊಂಡು. ಎಷ್ಟಿದೆ ಮನೆ ಬಾಡಿಗೆ? 7,000. ನಮಗೆ 1 ಲಕ್ಷ ಅಡ್ವಾನ್ಸ್. ಲಾಕ್ಡೌನಲ್ಲಿ 1 ವರ್ಷ ಈ ಕಡೆ ತಲೆನೇ ಹಾಕಲಿಲ್ಲ. ಊರಿಗೆ ಹೋಗಿ ಕುರಿ ಮೇಯಿಸ್ಕೊಂಡಿದ್ದು ಹೊತ್ತಿಗೆ. ಕುರಿ ಇದ್ದ ನಮ್ಮವು. ಆಮೇಲೆ ಒಂದಷ್ಟು ದಿನ 6 ತಿಂಗಳು ಬೆಂಗಳೂರಿಗೆ ಬರಲಿಲ್ಲ ನಾನು. 6 ತಿಂಗಳು 7 ತಿಂಗಳು ಒಟ್ಟಿಗೆ ಬಾಡಿಗೆ ಕಟ್ಟಿದ್ದೀವಿ. ಕಟ್ಟಲೇಬೇಕು ಅಂತ ಹೇಳಿದ್ರು, ಇನ್ನೇನು ಬಿಡಲ್ಲ ಅಂದರು. ಸರ್ ಇನ್ನೇನು ಮಾಡೋದು ಅಂದ್ಬಿಟ್ಟು ಕಷ್ಟ ಸರ್. ಆಗಿನ ಥರ ಜೀವನ ಈಗ ಬೆಂಗಳೂರು ಭಾಳ ಕಷ್ಟ. ಬಂದಿದ್ದು ಯಾವ ವರ್ಷ? 88 ಇದು ಒಟ್ಟು 2000 ಇಸ್ಪಿ ಅನ್ಕೊಳ್ಳಿ. 2000. ಹಾಂ, ಆಗದೆ
ನಾವು ಸಂಪಾದನೆ ದುಡ್ಡು ಮಾಡಿ ದುಡ್ಡ ಸುಮ್ಮನೆ ಮಡಿಕೊಂಬಿಟ್ಟಿದ್ದಿಲ್ಲ ಒಂದು ಸೈಟು ಅಲ್ಲಿ ಮನೆ ತಗೊಂಡ್ಬಿಟ್ಟಿದ್ರೆ ಇವತ್ತು ನಾವು ಹೆಂಗೋ ಇರ್ಬೋದಾಯ್ತು. ಹೆಂಗೆ ಹುಡುಗರ ಸಂಘ ಗೊತ್ತಲ್ಲ ಹಿಂಗೆ ಏನು ಅಂತ ಜೊತೆಲಿದ್ದವ್ರೆ ಯಾ ಕರ್ಕೊಂಡು ನಮ್ಮನ್ನೆಲ್ಲ ಹಾಳು ಮಾಡೋದು. ಆ ದುಡ್ಡು ಉಳಿಸ್ಕೊಂಡಿದ್ರೆ ಇವತ್ತು ಎಲ್ಲೋ ಇರ್ಬೋದಾಯ್ತು. ಅದೇನೋ ಒಟ್ಟಿನಲ್ಲಿ ನಮ್ಮವರಿಂದನೇ ಇದು ಆದಂಗೆ ಆಯಿತು. ಒಟ್ಟಲ್ಲಿ ಜೊತೆಲಿದ್ದರೆ ನಮ್ಮನ್ನ ಹಾಳು ಮಾಡಿದ್ರು ಬಸ್ಸು. ಇನ್ನೇನಿಲ್ಲ. ಊರಿಗೆ ಹೋಗ್ಬೇಕು ಅಥವಾ ಇದು ಅಂತ ಯಾವತ್ತೋ ಅನಿಸ್ಲೇ ಇಲ್ಲಲ್ಲ. ಈಗ ಅನ್ಸರು ಈಗ ಅಲ್ಲೂ ಅವರು ವಯಸ್ಸಾದವರು, ಜಮೀನಿದೆ, ನೀರಿಲ್ಲ, ಸರಿಯಾಗಿ ಮಳೆ ಇಲ್ಲ. ಈಗ ಅಲ್ಲಿ ತಾನೇ ಏನು ಮಾಡೋಕ್ಕಾಗೋದು. ಊರಿಗೆ ಹೋಯ್ತಾ ಇರ್ತೀವಿ, ತಿಂಗಳು ಒಂದ್ಸಲ ಊರಿಗೆ ಹೋಯ್ತಾ ಇರ್ತೀವಿ. ಈಗ ನನ್ನ ಮೇಲೆ ನಡೀತಾ ಇದೆ, ಕಂಪ್ಲೇಂಟ್ ಎಲ್ಲ ಕೊಟ್ಟವ್ರೆ ಬೇಕು ಅಂತಲೇ, ಇಲ್ಲ ಹಾಕ್ಬಾರ್ದು ನೀನು ಅಂತ. ಏನೇ ಅಲ್ಲಿ ಬೆಂಗಳೂರಲ್ಲಿ ಬದುಕೋರಿಗೆ ಜಾಗ ಬಿಡಲ್ಲ ಸರ್. ನಮ್ಮವರೇ ನಮಗೆ ಹಿಂಸೆ ಜಾಸ್ತಿ. ಕೂಲಿ ಮಾಡ್ಕೊ ತಿನ್ನೋರಿಗೆ ಇಲ್ಲಿ ಇದಿಲ್ಲ. ಅದೇ ಈಗ ಹೇಳ್ಬಿಟ್ಟು ಹೋಗಿದ್ದಾರೆ ಸ್ವಲ್ಪ ಒಳಕ್ಕೆ ಹಾಕೊಳ್ಳಪ್ಪ ಹಂಗೆ ಹಿಂಗೆ ಅಂತ. ಇನ್ನಿಷ್ಟುಗಳೇ ಕಾಯ್ಕೊಂಡಿದ್ದೀವಿ, ಇನ್ನೇನು ಮಾಡೋದು ನೋಡೋಣ. ಒಟ್ಟಲ್ಲಿ ಇಲ್ಲ ಈಗ ಈ ಬಿಲ್ಡಿಂಗ್ ಕಟ್ಟೋಕ್ಕೆ ಮುಂಚೆಯಿಂದ ನಾನು ಈ ಗೋಬಿ ಹಾಕ್ತಾ ಇರೋದು. ಬಿಲ್ಡಿಂಗ್ ಕಟ್ಟಾದ್ಮೇಲೆ ನಮ್ಗೆ ಕಾರ್ ನಿಂತ್ಕೊಳ್ಳೋಕೆ ಜಾಗ ಬೇಕು ಅಂತ BBMP ಕಡೆಯಿಂದ BBMPಗೆ ಹೋಗಿ ಇವರು ಇದು ಹೇಳಿರೋದು. ಹಾಂ ಹಾಂ. ಈಗ ಅಂಗಡಿ ಸಪೋಸ್ ತೆಗ್ಸಿದ್ರೆ ಈಗ ಏನು ಮಾಡೋಕ್ಕಾಗಲ್ಲ. ಇದೇ ನಮ್ಮ ಜೀವನ, ಬೇರೆ ಏನು ಕೆಲಸ ಗೊತ್ತಿಲ್ಲ, ಬೇರೆ ಏನು ಮಾಡೋಕ್ಕಾಗಲ್ಲ ಈಗ ಅಷ್ಟೇ. ಈಗ ನಮಗೆ ವಯಸ್ಸಿದ್ರವ್ರೆ ಬೇಕಾದ್ರೆ ನಾವು ಬೇರೆ ಕೆಲಸ ಮಾಡೋಣ ಅನ್ನೋಕ್ಕೆ ನಮಗೆ ಗಾಡಿ ಹೊರಕ್ಕೆ ಆಯ್ತದ. ಮತ್ತು ನಾನು ಸ್ವಲ್ಪ ಹಾರ್ಟ್ ಪೇಷೆಂಟು, ಈ ಸಲ ಅಲ್ಲೇ ಹಂಗೆ ಆಗೈತೆ. ಈಗ ಒಂದೆರಡು ತಿಂಗಳಿಂದ ಸ್ವಲ್ಪ ಮೇಲೆ ಎತ್ತಿ ಕೆಲಸ ಮಾಡಿ ಮಾಮೂಲಿ ಇದು ಜಯದೇವ ಮೈಸೂರು ಅಲ್ಲಿ ತೋರಿಸಿದ್ದು. ಆದರೂ ಅವು ಒಂದು 50,000 60,000 ಗಂಟೆ ಖರ್ಚಾಗತ್ತೆ. ಹಾಂ, ಎಮರ್ಜೆನ್ಸಿ ಜಾಸ್ತಿ ಇದಾಗ್ಬಿಟ್ಟಿತ್ತು. ಮೈಸೂರೆಲ್ಲ ತೋರಿಸಿ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಈಗ ಆಗ್ತಾರೋ ಬಿಸ್ನೆಸ್ಗೆ ಅದೇ ಸ್ವಲ್ಪ ಪರವಾಗಿ ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡೋ ಬಂದು ನಮ್ಮ ಸ್ವಂತ ಬಿಸ್ನೆಸ್ ಶ್ರೇಷ್ಠ ಆದಷ್ಟು ಆಗಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತೆಗಿಬೇಕಾಗಬಹುದು. ಅದೇ ಈಗ ಬೇರೆ ಎಲ್ಲರೂ ತೆಗ್ಸೋರು ಎಲ್ಲರೂ ಎತ್ಬೇಕಾಯ್ತು. ಏನು ಮಾಡೋಕ್ಕಾಗ್ತದೆ, ನಮ್ಮೊಬ್ಬರದ ಏನಿಲ್ಲ. ಕೆಲವೊಂದು ಕಸ್ಟಮರ್ ಯಾವುದಾದ್ರು ಕಿರಿಕಿರಿ ಅನ್ನೋ ಹಂಗೆ ಅಂಥವ್ರು ಯಾರಾದರೂ ಆ ಥರ ಇವತ್ತು ನಾನು ಯಾರ ಹತ್ರನೂ ಆ ಥರ ನಡ್ಕೊಂಡಿಲ್ಲ. ನಮ್ಮ ನೈಟ್ ನೈಟ್ ಜಾಸ್ತಿ ಇರಲ್ವಲ್ಲ ನಮ್ಮ ಅಷ್ಟೇ. ನೈಟು 9-9:30 ಲಾಸ್ಟ್ ನಂದು, ಅದ್ರ ಮೇಲೆ ಇರಲ್ಲ ನಾನು. ನಮ್ಮ ಮುಲ್ಕೊಂಡು ತೆಗೀರಿ. ಒಂದು ನಿಮಿಷ ಇರೋ. ಪಾಪ ಅಂದರೆ ಬೆಂಗಳೂರು ಬಂದಮೇಲೆ ಹತ್ತೇರಿಕೆ ಅಂತ ಅನಿಸಿದ್ದಂತ ಯಾವುದಾದ್ರೂ ಆಗಿದೆ. ಏನದು ಏನಾದರೂ ಹೇಳ್ಕೊಬೋದು? ಕೆಲವು ಪರ್ಸ್ನಲ್ ವಿಚಾರಗಳು ಹೇಳೋಕ್ಕಾಗಲ್ಲ. ಆಗಿದೆ ಪರ್ಸ್ನಲ್ ವಿಚಾರದಲ್ಲಿ ಸ್ವಲ್ಪ ಯಾವುದು ಬೇಡಕನಪ್ಪ ಊರ್ಗೋಗಿ ಸೆಟ್ಲ್ ಆಗ್ಬಿಡೋದು ನಮಗೆ ಯಾವಾಗ ಆಗಿದೆ. ಬಟ್ ಆದರೂ ಊರಲ್ಲಿ ಹೋಗ್ಬೇಕಂದ್ರೂ ಅಲ್ಲಿ ಅದು ಈಗ ಒಣಭೂಮಿ ಏನು ಮಾಡೋಕ್ಕಾಗಲ್ಲ. ಹಾಕಿದ್ರೆ ಬೋರ್ ಹಾಕ್ಸ್ಬೇಕು. ಬೋರ್ ಹಾಕೋ ಕೆಪಾಸಿಟಿ ಇಲ್ಲ. ಈಗ ಅವೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ನಾವು ದುಡ್ಡು ನಾವು ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಫ್ರೈಡ್ ರೈಸು ಗೋಬಿ ರೈಸು. ಹಾಂ.